ಆಂಟಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲಮ್ಮ. ಮತ್ತೆ ಕಾವೇರಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲಮ್ಮ. ಕಾವೇರಿ ವಿಷಯ ಅಲ್ಲ ಅಂದ್ರೆ ಮತ್ತಿನ್ನೇನು? ಅಮ್ಮ, ನೀನ್ ಯೋಚನೆ ಮಾಡ್ತಿರೋದು ನಿಜ. ಅಲ್ಲಿಗೆ ಏನೋ ವಿಷಯ ಇದೆ ಅನ್ನೋದು ನಿಜ. ಅದನ್ನ ನಮ್ಮ ಹತ್ರ ಹೇಳ್ಕೊಳಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲಮ್ಮ. ನಾಳೆ ನಿಮ್ಮಪ್ಪನ ಕಾರ್ಯ ಇರೋದ್ರಿಂದ ದಿನಸಿ ಸಾಮಾನುಗಳನ್ನ, ಪೂಜೆ ಸಾಮಾನುಗಳನ್ನ ತರಬೇಕು. ಆದರೆ ನಮ್ಮ ಜೀವನದಲ್ಲಿ ನಡೆದಿರೋ ದುರ್ಘಟನೆಯಿಂದ ಮಾರ್ಕೆಟ್ಗೆ ಹೋಗೋದಿರ್ಲಿ, ರಸ್ತೆಗೆ ಹೋಗೋಕ್ಕೂ ಗಾಬರಿ ಆಗ್ತಾ ಇದೆ. ಅದಕ್ಕೆ ಹೇಗೆ ಹೋಗೋದು, ಹೇಗೆ ತಗೊಂಡು ಬರೋದು ಅಂತ ಯೋಚನೆ ಮಾಡ್ತಿದ್ದೆ. ಇಷ್ಟಕ್ಕೆ ಆಕಾಶನೇ ತಲೆ ಮೇಲೆ ಬಿದ್ದಾಗ ಯೋಚನೆ ಮಾಡ್ತಿದ್ಯಾ? ಯಾರು ಏನಾದ್ರೂ ಮಾತಾಡ್ಲಿ, ಏನಾದ್ರೂ ಅನ್ಕೊಳ್ಳಿ, ನಾನೇ ಮಾರ್ಕೆಟ್ಗೆ ಹೋಗಿ ಎಲ್ಲಾನು ತಗೊಂಡ್ ಬರ್ತೀನಿ, ಸರಿನಾ? ಬೇಡ ಪೂರ್ಣಿ, ನೀನು ಹೋಗೋದು ಬೇಡ, ನಾನು ಹೋಗೋದು ಬೇಡ. ಅವತ್ತು ಮಾರ್ಕೆಟಲ್ಲಿ ಆಗಿದ್ದೆ ಸಾಕು. ನಿನಗೆ ಅವಮಾನ ಆದರೆ ಅದು ನನಗೂ ಅವಮಾನ ಆದಾಗೆ. ಕಾವೇರಿಯಿಂದ ಈಗ ನಮ್ಮಲ್ಲಿ ಯಾರು ಯಾವುದೇ ರೀತಿ ಮಾತು ಕೇಳಿಸ್ಕೊಳ್ಳೋಕ್ಕೂ ನಾನು ಸಿದ್ಧ ಇಲ್ಲ. ಸರಿ, ಹಾಗಾದ್ರೆ ಏನೇನ್ ತರ್ಬೇಕು ಅಂತ ನಿಮ್ಮ ಅಳಿಯಂಗೆ ಹೇಳ್ತೀನಿ. ಆಫೀಸಿಂದ ಬರ್ಬೇಕಾದ್ರೆ ಅವರೇ ತರ್ತಾರೆ. ಬೇಡ ಪೂರ್ಣಿ, ನಮಗೋಸ್ಕರ ಕಷ್ಟಪಡ್ತಿರೋರ್ಗೆ ನಾವಿನ್ನೂ ಕಷ್ಟ ಕೊಟ್ರೆ ತಪ್ಪಾಗುತ್ತೆ. ಅವರು ನಮಗೋಸ್ಕರ ಡೈಲಿ ಆಫೀಸ್ಗೆ ಹೋಗಿ ಬೆಂಕಿಲಿ ಬೆಂದು ಬರ್ತಿದ್ದಾರೆ. ಅಂಥವ್ರನ್ನ ನಾವು ಮಾರ್ಕೆಟ್ಗೂ ಕಳಿಸಿ ಕುದಿಯೋ ಎಣ್ಣೆಲಿ ಬೇಯೋ ಥರ ಮಾಡೋದು ಬೇಡ. ನನ್ನೂ ಹೋಗ್ಬಾರ್ದು ಅಂತ್ಯಾ, ನಿನ್ ಅಳಿಯನೂ ಹೋಗೋದ್ ಬೇಡ ಅಂತ್ಯಾ, ಮತ್ತಿನ್ ಯಾರಮ್ಮ ಹೋಗ್ತಾ ಇರ್ತಾರೆ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಪೂರ್ಣಿ. ಇದ್ರಲ್ಲಿ ಯೋಚನೆ ಮಾಡೋದಕ್ಕೆ ಏನಿದೆ? ಈ ಮನೇಲಿ ನಿಮ್ ಜೊತೆ ನಾನೊಬ್ಳಿ ನಿಂತಿದ್ದೀನಿ ಅನ್ನೋದನ್ನ ಮರ್ತೋಗ್ಬಿಟ್ರಾ? ನಾನು ಹೋಗಿ ಎಲ್ಲ ತಗೊಂಡ್ ಬರ್ತೀನಿ. ಅಯ್ಯೋ ಬೇಡಮ್ಮ ಸರ್ಸು. ಆಂಟಿ, ನಾನು ಕಾವೇರಿ ಫ್ರೆಂಡು ಅಂತ ಎಷ್ಟು ಜನಕ್ಕೆ ಗೊತ್ತು? ಯಾರು ನನ್ಗೇನು ಹೇಳೋದಿಲ್ಲ. ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಏನ್ ಐಟಮ್ ಬೇಕು ಅಂತ ಹೇಳಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ನಿನಗೆ ಅಕ್ಕಮ್ಮ ಸುಮ್ಮನೆ ತೊಂದರೆ. ಮನೆಗೆ ಬಂದಿರೋ ಅತಿಥಿ ನೀನು. ನಿನ್ ಕೈಲಿ ಕೆಲಸ ಮಾಡಿಸಿದ್ರೆ ಚೆನ್ನಾಗಿರೋದಿಲ್ಲ. ನಾನು ಈ ಮನೆಗೆ ಅತಿಥಿನಾ? ಈ ಮನೆ ಮಗಳಲ್ವಾ? ಹಾಗಾದ್ರೆ ನಿಮ್ಗಿನ್ನೂ ನನ್ನ ಮೇಲೆ ಕೋಪ ಇದೆಯಾ? ನೀವು ನಿಜವಾಗ್ಲೂ ನನ್ನನ್ನು ಕ್ಷಮಿಸಿಲ್ವಾ? ಹಾಗೆಲ್ಲ ಇಲ್ಲಮ್ಮ. ನಿಮ್ ಮನ್ಸಲ್ಲಿ ನನ್ನ ಮೇಲೆ ಇನ್ನೂ ಬೇಜಾರಿದೆ. ಅದನ್ನ ಈ ರೀತಿ ಮಾತಿನ ಮೂಲಕ ಆಚೆ ಆಗ್ತಿದ್ದೀರಾ. ಬಾಯಿ ತಪ್ಪಿ ಅತಿಥಿ ಅಂತ ಹೇಳ್ಬಿಟ್ಟೆ, ದಯವಿಟ್ಟು ಕ್ಷಮಿಸಮ್ಮ. ನೀನು ಈ ಮನೆ ಮಗಳಿದ್ದಾಗೆ. ನಾನ್ ನಿಮ್ಮನ್ನ ಕ್ಷಮಿಸ್ಬೇಕು ಅನ್ನೋದಾದ್ರೆ ನೀವೀಗ ಏನೇನ್ ತರ್ಬೇಕು ಅಂತ ನೀವು ನನ್ಗೆ ಹೇಳ್ಬೇಕು. ಸರಿ, ಹೇಳ್ತೀನಿ. ಪೂರ್ಣಿ, ಒಂದ್ ಬುಕ್ ಮತ್ತೆ ಪೆನ್ ತಂದ್ಕೊಡು. ಆಹಾ, ಬೆಳಗ್ಗೆ ಮೋನಿಕಾ ಮೆಸೇಜ್ ಮಾಡಿದಾಳೆ. ಫೈಲಲ್ಲಿರೋ ಮಿಸ್ಟೇಕ್ ಕರೆಕ್ಷನ್ ಮಾಡಿದಾಳೋ ಇಲ್ವೋ? ಮಾಡೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಬೆಳಗ್ಗೆ ಮೆಸೇಜ್ ಮಾಡಿದಾಳ. ಮಾಡಿಲ್ಲ ಅಂದರೆ ಇವತ್ತು ನನ್ನ ಕೆಲಸ ಹೋಗೋದಂತೂ ಗ್ಯಾರಂಟಿ. ಯಾಕೋ ಈ ಮಹಿಳಾ ಮಣಿಗಳಿಂದ ನನ್ನ ಜೀವನ ನರ್ಕಕ್ಕೆ ಹೋಗ್ತಿರೋ ಥರ ಕಾಣಿಸ್ತಾ ಇದೆಯಲ್ಲ. ಏನು ಮಾಡಲಿ? ಅಬ್ಬಾ, ಬದುಕ್ತು ಈ ಬಡಜೀವ. ಅಯ್ಯೋ ಪಾಪ, ರಾತ್ರೆಲ್ಲ ನನಗೋಸ್ಕರ ನಿದ್ದೆಗೆಟ್ಟು ಫೈಲ್ ಕರೆಕ್ಷನ್ ಮಾಡಿ ಬೆಳಗ್ಗೆ ನನಗೆ ಕಳಿಸಿದ್ದಾಳೆ. ನಾನು ನೋಡಿದ್ರೆ ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ. ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಅಂತ ಮೆಸೇಜ್ ಹಾಕೋಣ. ಥ್ಯಾಂಕ್ ಯು ಸೋ ಮಚ್ ಮೋನಿಕಾ.